ಒಬ್ಬ ಶಿಲ್ಪಿ ಇದ್ದ, ಕಲ್ಲನ್ನ ಕೆತ್ತುವಂತ ಒಬ್ಬ ಶಿಲ್ಪಿ ಇದ್ದ. ಕಾಡೊಳಗೆ ಹೋಗಿ ಎರಡು ಕಲ್ಲುಗಳನ್ನ ತಗೊಂಡು ಬರ್ತಾನೆ. ಒಂದು ಕಲ್ಲನ್ನ ಮೂರ್ತಿಯನ್ನಾಗಿ ತಯಾರು ಮಾಡ್ಬೇಕಂತ ಉಳಿಯನ್ನ ಹತೋಡಿಯನ್ನ ಕೈ ಒಳಗೆ ಹಿಡ್ಕೊಂಡು ಪದೇ ಪದೇ ಆ ಕಲ್ಲಿನ ಮ್ಯಾಲ ಹೊಡೆದಾಗ ಆ ಕಲ್ಲು ನೋವಿನಿಂದ ಹೇಳತಂತ, ನನಗಿನ್ನ ನೋವು ತಡ್ಕೊಳಕ್ ಆಗಂಗಿಲ್ಲ, ಇನ್ನು ನನಗೆ ನೋವು ಕೊಡಬೇಡ, ನನಗೆ ಮೂರ್ತಿನ ನೀನು ತಯಾರು ಮಾಡಬೇಡ ಅಂತ ಹೇಳ್ತಂತ ಕಲ್ಲ. ಆವಾಗ ಕಲ್ಲನ್ನ ಬಿಸಾಡಿ ಬಿಟ್ಟ. ಮತ್ತೊಂದು ಕಲ್ಲು ತಗೊಂಡು ಬಂದ, ಆ ಕಲ್ಲನ್ನ ಕೈ ಒಳಗೆ ಹಿಡ್ಕೊಂಡು ಶಿಲ್ಪಿ ಕೆತ್ತೋಕ್ಕಿಂತ ಮುಂಚಿತವಾಗಿ ಕಲ್ಲಿಗೆ ಕೇಳ್ತಾನಂತ, ನಾನು ನಿನ್ನಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ದೇವರ ಮೂರ್ತಿಯನ್ನ ತಯಾರು ಮಾಡ್ಬೇಕಂತ ಮಾಡಿದ್ದೀನಿ, ಹೆಂಗ ಮಾಡ್ಲಿ ಅಂತ ಕೇಳಿದಾಗ ಆ ಕಲ್ಲು ಹೇಳ್ತು, ತಯಾರು ಮಾಡುವಂತ. ಬಹಳ ನೋವಾಗ್ತದ, ಉಳಿಯ ಪೆಟ್ಟನ್ನ ನಾನು ಕೊಡ್ತೀನಿ, ಪದೇ ಪದೇ ಹತೋಡಿಯಿಂದ ನೀನು ಹೊಡಿತೀನಿ ತಂದಾಗ, ಇರ್ಲಿ ಅದೆಷ್ಟೇ ನೋವಾದ್ರೂ ಪರವಾಗಿಲ್ಲ, ನನ್ನಿಂದ ನೀನು ಮೂರ್ತಿಯನ್ನ ತಯಾರು ಮಾಡುವಂತ ಕಲ್ಲನ್ನು ಹೇಳ್ತು. ಕೆಲವೊಂದಿಷ್ಟು ದಿನ ಆದ್ಮ್ಯಾಗ ಆ ಮೂರ್ತಿಯನ್ನ ಒಯ್ಯಾಕ ಆಚಾರ್ಯಗಳು ಪೂಜ್ಯರು ಕೂಡ ಬಂದ್ರು. ಅದ್ಭುತವಾಗಿರ್ತಕ್ಕಂಥ ಮೂರ್ತಿಯನ್ನ ನೋಡಿದಾಗ ಬಹಳ ಸುಂದರವಾಗಿ ದೇವರ ಪೂಜೆಗೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಮೂರ್ತಿ ಇದು ಅಂತೇಳಿ ಆ ಮೂರ್ತಿಯನ್ನು ತಗೊಳ್ಳುವಾಗ ಅವ್ರು ವಿಚಾರ ಮಾಡಿದ್ರು. ಕಾಲೊಳಗೆ ಒಂದು ಕಲ್ಲು ಬಿಟ್ಟಿತ್ತು. ಆ ಕಲ್ಲನ್ನು ತಗೊಂಡಂತಾರ, ದೇವರ ಗುಡಿ ಒಳಗ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಹಾಲ ಅಭಿಷೇಕ ಶಿಲಾಭಿಷೇಕ ಎಲ್ಲದರ ಅಭಿಷೇಕಕ್ಕೆ ದೇವರ ನೆಚ್ಚಿನ ಮೂರ್ತಿ ಆಗೋಕ ಆ ಮೂರ್ತಿ ಯೋಗ್ಯವಾಗ್ಯದ. ಆದ್ರೆ ಈ ಕೆಳಗೆ ಬಿದ್ದಿರ್ತಕ್ಕಂಥ ಕಲ್ಲು ನಮ್ಗೆ ದೇವರ ಗುಡಿಯ ಮುಂದೆ ಕಲ್ಲು ಹೊಡಿಯಾಕ, ಕಾಯಿ ಹೊಡಿಯಾಕ ಬಹಳ ಉತ್ತಮವಾಗ್ಯದಂತ ಎರಡು ಮೂರ್ತಿಯನ್ನ, ಎರಡು ಕಲ್ಲನ್ನ ತಗೊಂಡು ಹೋದ್ರು. ನಿತ್ಯವೂ ಕೂಡ ಮೂರ್ತಿಗೆ ದೇವರ ಪೂಜೆ ಆಗ್ತಿತ್ತು. ಆದ್ರ ಆ ಮುಂದ್ಗಡೆ ಇರ್ತಕ್ಕಂಥ ಕಲ್ಲಿಗೆ ನಿತ್ಯವೂ ಕೂಡ ತೆಂಗಿನಕಾಯಿಯನ್ನು ಹೊಡೆದು ನೋವು ಮಾಡ್ತಿದ್ರು. ಯಾಕೆ ಈ ಕಥೆಯನ್ನು ಹೇಳುವಂತ ಉದ್ದೇಶ ಅಂದ್ರ, ಆ ಮೂರ್ತಿ ಆ ಕಲ್ಲಾಗಿರ್ತಕ್ಕಂಥ ಕ್ಷಣದೊಳಗ ಆ ನೋವನ್ನ ತಡ್ಕೊಳ್ಳಿಲ್ಲ, ಆ ಶಿಲ್ಪಿ ಕೊಡುವಂತ ಪೆಟ್ಟನ್ನ ಹುಳಿ ಏಟನ್ನ ಅದು ತಡ್ಕೊಳ್ಳಿಲ್ಲ. ಅದಕ್ಕಾಗಿ ನಿತ್ಯವೂ ಕೂಡ ತೆಂಗಿನಕಾಯಿಯ ಪೆಟ್ಟನ್ನ ತಿಂದು ಗುಡಿಯ ಮುಂಭಾಗದೊಳಗಿತ್ತು. ಆದ್ರೆ ಆ ಹುಳಿ ಏಟನ್ನ ಆ ಪೆಟ್ಟನ್ನ ತಿಂದು ಶಿಲ್ಪಿ ಕಡೆಯಿಂದ ಅದ್ಭುತವಾಗಿರ್ತಕ್ಕಂಥ ಮೂರ್ತಿ ತಯಾರಾಗಿ ದೇವರ ಗುಡಿ ಒಳಗೆ ನಿತ್ಯವೂ ಕೂಡ ಪೂಜೆ ಪಡಿಲಕ್ಕಂತದಂದ್ರ ಅದು ಹುಳಿಯಿಂದ ಪೆಟ್ಟು ತಿಂದಿರ್ತಕ್ಕಂಥ ಕಾರಣಕ್ಕಾಗಿ ಇವೆಲ್ಲ ಮಕ್ಕಳು ಗುರುಗಳು ನಮ್ಗೆ ಬಹಳ ನೋವು ಕೊಡ್ತಾರ, ನಮ್ಗೆ ಬಹಳ ಪ್ರೆಸರ್ ಆಗ್ತಾರ, ನಮ್ಗೆ ಪೆಟ್ಟು ಕೊಡಾಕತ್ತಾರ ಅಂತ ತಿಳ್ಕೊಂಡ್ರ ನೀವು ಕೂಡ ದೇವರ ಗುಡಿ ಮುಂದೆ ಕಾಯಿ ಹೊಡೆಯಕ್ಕೆ ಯೋಗ್ಯ ಆಗ್ತೀರಿ. ಆದ್ರೆ ನೀವು ಪೆಟ್ಟನ್ನ ಸಹಿಸಿಕೊಂಡು ಅವ್ರ ಗುರುಗಳು ಹೇಳುವಂತ ಎಲ್ಲ ಆಚಾರ ವಿಚಾರ ಸಂಪ್ರದಾಯಗಳನ್ನ ಅವ್ರು ಹೇಳಿಕೊಡುವಂತ ಎಲ್ಲ ವಿದ್ಯೆಯನ್ನ ನಾವು ಕೇಳ್ಕೊಂಡಾಗ ನಾವು ಕೂಡ ಒಂದು ಯೋಗ್ಯವಾಗಿರತಕ್ಕಂಥ ಸ್ಥಾನಮಾನಕ್ಕ ಹೊಂದುತ್ತೇವೆ ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಆ ಗುರುನಾಥನ ಆಶೀರ್ವಾದ ಆಗ್ಲಿ.